ಗಣಪಂಡಿತ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ. ಭಾರತ ದೇಶದಲ್ಲಿ ಬುದ್ಧ ಹಾಗೂ ಬಸವ ಅಂಬೇಡ್ಕರ್ ಇವರು ಮೂವರು ತತ್ವಗಳನ್ನು ನಡೆಸಿಕೊಟ್ಟಂಥ ಮಹಾನುಭಾವರು ಈ ಭಾರತದೊಳಗರ. ಅವ್ರು ಯಾರಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ತತ್ವ ಪಾಲಿಸಿದ ಅಂಥ ವ್ಯಕ್ತಿ, ಸಂವಿಧಾನಬದ್ಧವಾಗಿ ನಡೆದುಕೊಂಡಂಥ ವ್ಯಕ್ತಿ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು. ಯಾವೇ ಜಾತಿ ಮಕ್ಕಳಿದ್ದರೂ ಕೂಡ ಜಾತಿ ಕೇಳಲಾರ್ದನೆ ವಿದ್ಯಾಭ್ಯಾಸ ಕೊಟ್ಟಂಥ ಮಹಾಯೋಗಿ. ಹಾಗೂ 12ನೇ ಶತಮಾನದಾಗ ಅಣ್ಣ ಬಸವಣ್ಣನಂಥವರು ಆಗಿ ಹೋದಂಥ ಯೋಗಿ ಯಾರಂತ ಕೇಳಿದ್ರೆ ಎಲ್ಲ ಜಗತ್ತದೊಳಗೆ ಸಾಕಾಗಷ್ಟು ತನ್ನಲ್ಲಿದ್ದರೂ ಕೂಡ ಎಲ್ಲಾರ್ದಂಗೆ ಇದ್ದಂಥ ಬಿಜಾಪುರ ಸಿದ್ದೇಶ್ವರ ಮಹಾಸ್ವಾಮಿಗಳು. ಹಾಗೂ ಬುದ್ಧನಂತೆ ಜೀವನನೇ ಪೂರ ತ್ಯಾಗ ಮಾಡಿದಂಥ ಸ್ವಾಮಿ ವಿವೇಕಾನಂದಂಥವರು. ಇವರು ಹೆಂಗಾಗ್ಯಾರಂತ ಕೇಳಿದ್ರೆ ಎದಕ್ಕನ ಆಶೆಯನ್ನು ಪಡಿಲಾರದಂಥವರು. ಇವರು ಎಲ್ಲರಿಗೆ ಮೀರಿದಂಥ ಕಲಿಯೋಗದಲ್ಲಿ ತೋರಿಸಿಕೊಟ್ಟಂಥ ವಿಶ್ವಾರಾಧ್ಯ ಪಂಡಿತರು. ವಿಶ್ವಾರಾಧ್ಯ ಪಂಡಿತರು ಹೆಂಗೆ ತೋರಿಸಿಕೊಟ್ರಪ್ಪ ಅಂತ ಕೇಳಿದ್ರೆ 1947ನೇ ಸ್ವತಂತ್ರ ಆದಮೇಲೆ 1947ನೇ ಸ್ವತಂತ್ರ ಆದಮೇಲೆ ಇಡೀ ಜಾತಿಯನ್ನು ಏಕಮುಖವಾಗಿ ತೋರಿಸಿಕೊಟ್ಟಂಥ ಮಹಾಸಿದ್ಧಿ ಪುರುಷ ವಿಶ್ವಾರಾಧ್ಯರು. ಇವತ್ತು ಈ ಕಲಿಯುಗ ಹಂತದೊಳಗೆ ಇಂಥ ಪವಾಡಗಳನ್ನು ಮಾಡಿ ಗೆದ್ದು ಎಲ್ಲ ಜಗತ್ಯವನ್ನು ನನ್ನದಂತ ಅಂದಂಥ ವಿಶ್ವಾರಾಧ್ಯ ಮುತ್ತವರಂತ ಹೇಳ್ಬೋದು. ಯಾಕಂತ ಕೇಳು, ದುಡ್ಡು ಸ್ವಲ್ಪ ಬಂದಾಗ ಎಲ್ಲ ಸ್ವಾಮಿಗಳಾಗಲಿ ಮನುಷ್ಯರಾಗಲಿ ಯಾರೇ ಆಗಲಿ ಅಹಂಕಾರ ಅನ್ನೋದು ಬಹಳ ತೋರಿಸ್ಕೊಡ್ತದೆ ಅಲ್ಲಿ. ಆದರೆ ವಿಶ್ವಾರಾಧ್ಯರು ಆಗಿನ ಕಾಲದಲ್ಲಿ ಸಿದ್ಧಿಯನ್ನು ಮಾಡಿ ದೇವನ ದೇವತೆಗಳು ಎದುರು ನಿಂತು ಏನು ಬೇಕಂತ ಕೇಳಿದ್ರೂ ಕೂಡ ಬೇಡಲಾರದೆ ಈ ಜಗತ್ಯವನ್ನು ನಡೆಸಿದಂಥ ಕಲಿಯೋಗದ ಕಡಿಗಂಡ ವಿಶ್ವಾರಾಧ್ಯರಂತ ಹೇಳ್ಬೋದು. ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ.